ಈ ಒಂದು ಗೃಹಲಕ್ಷ್ಮಿ ಯೋಜನೆ 3 ವರ್ಷ ಈ ಯೋಜನೆ ಪ್ರಾರಂಭ ಆಗಿ 3 ವರ್ಷ ಆಗಿದೆ. ಅದರ ಒಂದು ಸಂಭ್ರಮಾಚರಣೆಯನ್ನು ನಾವಿಲ್ಲಿ ಅಧ್ಯಕ್ಷತೆಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಅನೇಕ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಅನ್ನೋದು ಸಿಕ್ಕಿದೆ. ಯಾವ ರೀತಿ ಅಂತಂದ್ರೆ ಎಷ್ಟೋ ಜನ ಅವರ ಜೀವನೋಪಾಯಕ್ಕೆ ಅಂಗಡಿ ಹಾಕೊಂತ ಇದಾರೆ. ಈ ಹಣ ಎಲ್ಲ ಕೂಡಿಟ್ಟು ಮತ್ತೆ ಕೆಲವ್ರು ಏನ್ ಮಾಡ್ತಾ ಇದಾರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಹಣನ ಬಳಸ್ತಾ ಇದ್ದಾರೆ. ಮತ್ತೆ ಮನೆ ಸಂಸಾರ ನಡ್ಸೋದಿಕ್ಕೆ ಎಷ್ಟೋ ಜನ ಈ ಒಂದು ಹಣನ ಬಳಕೆ ಮಾಡ್ಕೊಂತ ಇದ್ದಾರೆ. ಈ ರೀತಿ ನಮ್ಮ ತಾಲೂಕಲ್ಲಿ ಅನೇಕ ಯಶೋಗಾಥೆಗಳಿದೆ. ಈ ಒಂದು ಸರ್ಕಾರದ ಯೋಜನೆಯಿಂದ ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣ ತುಂಬಾ ಹೆಚ್ಚಾಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಲೂಕಲ್ಲಿ ಈಗಾಗಲೇ 98.4% ಫಲಾನುಭವಿಗಳು ನೋಂದಣಿ ಆಗಿದ್ದಾರೆ. 96% ಅಷ್ಟು ಫಲಾನುಭವಿಗಳಿಗೆ ಇದ್ರದ್ದು ಬೆನಿಫಿಟ್ ಸಿಕ್ಕಿದೆ. ಯಾರಿಗೆ ಏನಾದ್ರೂ ಈ ಯೋಜನೆನಲ್ಲಿ ಬೆನಿಫಿಟ್ ಸಿಕ್ಕಿಲ್ಲ, ಯಾರಾದ್ರೂ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತಂದ್ರೆ ದಯವಿಟ್ಟು ಅವರು ಶಿಶು ಅಭಿವೃದ್ಧಿ ಯೋಜನಾ ಕಚೇರಿಯನ್ನ ಸಂಪರ್ಕಿಸಬಹುದು. ನಮ್ಗೆ ಯಾವ ರೀತಿ ಕಾನೂನಲ್ಲಿ ಅವಕಾಶ ಇದೆಯೋ ಅವ್ರ ಪ್ರಾಬ್ಲಮ್ಸ್ ನ ಆ ರೀತಿ ನಾವು ಸಾಲ್ವ್ ಮಾಡ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಒಂದು ಯೋಜನೆಯಿಂದ ಎಲ್ಲ ಮಹಿಳೆಯರಿಗೂ ಒಳ್ಳೆಯದಾಗ್ಲಿ ಅಂತ ಆಶಿಸ್ತಾ ಇದೀನಿ. ಥ್ಯಾಂಕ್ ಯು. ನಮ್ಮ ಘನ ಸರ್ಕಾರ ಜಾರಿ ಬಂದಂತಹ ಸಂದರ್ಭದಿಂದ ಏನು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಆಶ್ವಾಸನೆ ಅದರಂತೆ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ಮಾಡಿ 3 ವರ್ಷದಲ್ಲಿ ಆಗಿರತಕ್ಕಂತಹ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾರ್ಯಾರಿಗೆ ಈ ಸೌಲಭ್ಯ ದೊರಕಿದೆಯೋ ಮತ್ತು ಇತರರಿಗೆ ಎಲ್ರಿಗೂ ಸಹ ತಿಳಿಸೋದಕ್ಕಾಗಿ 3 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಎಲ್ರಿಗೂ ತಿಳಿಸೋದಕ್ಕಾಗಿ ಗಿಡ ನೆಡೋದ್ರ ಮುಖಾಂತರವಾಗಿ ಈ ಸಂಭ್ರಮ ಆಚರಣೆ ಮಾಡ್ತಾ ಇದ್ರಿ. ಹಾಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವುದೇ ಒಬ್ಬ ಫಲಾನುಭವಿಗೆ ಈ ಅರ್ಹತೆ ಅಥವಾ ಸೌಲಭ್ಯ ದೊರೆಯದೇ ಇದ್ದಲ್ಲಿ ಸಂಬಂಧಪಟ್ಟಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖಾ ಯೋಜನೆಯ ಅಧಿಕಾರಿಗಳಿಗೆ ತಿಳಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ವ್ಯತ್ಯಾಸ ಉಂಟಾಗಿದ್ರೆ ಆ ವ್ಯತ್ಯಾಸಗಳನ್ನು ಸರಿಪಡಿಸಿ ಎಲ್ಲಾ ಫಲಾನುಭವಿಗಳು ಅರ್ಹ ಫಲಾನುಭವಿಗಳಿಗೂ ಸಹ ಈ ಯೋಜನೆಯ ಸೌಲಭ್ಯ ದೊರೆಯುವಂತೆ ಯಶಸ್ವಿಯಾಗಿ ನಾವು ಈ ಕಾರ್ಯವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಹಾಗಾಗಿ ಈಗ ಏನು 3 ವರ್ಷ ತುಂಬಿದೆಯೋ ಆ 3 ವರ್ಷವನ್ನು ಪ್ರತಿಯೊಬ್ಬರಿಗೂ ಸಹ ತಿಳಿಸೋದಕ್ಕಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಸಣ್ಣ ಗಿಡ ನೆಟ್ಟು ಅದನ್ನ ಎಲ್ರಿಗೂ ಪ್ರಚಾರ ಮಾಡುವಂತ ಒಂದು ಕಾರ್ಯಕ್ರಮ ಈ ದಿನ ಅನುಷ್ಠಾನ ಮಾಡ್ತೀವಿ. ಥ್ಯಾಂಕ್ ಯು. ಏನು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯಿಂದ ಇವತ್ತೇನು ಗಿಡ ನೆಡುವ ಕಾರ್ಯಕ್ರಮ ಉದ್ದೇಶ ಏನಂದ್ರೆ, ನಮ್ಮ ಪಂಚ ಗ್ಯಾರಂಟಿಗಳಲ್ಲಿ ಬಹುಮುಖ್ಯವಾದ ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ತಂದು 3 ವರ್ಷ ಆಗಿರುತ್ತೆ. ಆ 3 ವರ್ಷದ ಒಂದು ಸೆಲೆಬ್ರೇಷನ್ಗಾಗಿ ಇವತ್ತು ಗಿಡ ನೆಡುವ ಮೂಲಕ ಅದನ್ನ ಆಚರಿಸ್ತಾ ಇದ್ದೀವಿ. ಸರ್ಕಾರ ಈ 3 ವರ್ಷನ ಸೆಲೆಬ್ರೇಟ್ ಮಾಡಿ ಅಂತೇಳಿ ಆದೇಶ ಕೂಡ ಹೊರಡಿಸಿರುತ್ತೆ. ಈಗಾಗಲೇ ನಮ್ಮ CDP ಅವರು ಇರ್ಬೋದು ಅಥವಾ ನಮ್ಮ ಯುವ ಸಾಹೇಬರು ಇರ್ಬೋದು ಗೃಹಲಕ್ಷ್ಮಿಯ ಫಲಾನುಭವಿಗಳು ಮತ್ತೆ ಅದರ ರೀತಿ ನೀತಿಗಳನ್ನ ಹೇಳಿದ್ರು. ನಾವು ಎಲ್ಲೇ ಯಾವುದೇ ಪಂಚಾಯತಿಗೆ ಹೋದಾಗ ಅಥವಾ ಯಾವುದೇ ಹಳ್ಳಿಗೆ ಹೋದಾಗ ಬೆನಿಫಿಷರೀಸ್ ನ ಮಾತಾಡಿದಾಗ ಅವರು ತುಂಬಾ ಸಂತೋಷದಿಂದ ಏನು ಈ ಗೃಹಲಕ್ಷ್ಮಿ ಯೋಜನೆ ನಮ್ಗೆ ಬರ್ತಾ ಇದೆ, ಎಲ್ಲೂ ತೊಂದರೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಶ್ಲಾಘನೆ ಮತ್ತು ಸರ್ಕಾರನ ಹೊಗಳೋ ನಿಟ್ಟಿನಲ್ಲಿ ಇರ್ತಾರೆ. ಆದ ಕಾರಣ ಇನ್ನೂ ಯಾರಾದ್ರೂ ಈಗೇನು ನಮ್ಮ CDP ಅವ್ರು ಹೇಳಿದಂಗೆ 98 ಚೇಂಜ್ ಅಷ್ಟು ಜನ ಪಡಿತಾ ಇದಾರೆ. ಇನ್ನೂ ಏನ್ ರಿಮೈನಿಂಗ್ 2% ಅಥವಾ 1.8% ಏನ್ ಪೆಂಡಿಂಗ್ ಇದೆ ಅವರು ಕೂಡ ಈ ಗ್ಯಾರಂಟಿಯನ್ನ ಪಡ್ಕೋಬೇಕು ಮತ್ತು ಅವರ ಆಗುಗಳಿಗೆ ಅದನ್ನ ಅನುಕೂಲ ಪಡ್ಕೋಬಹುದು ಅಂತ ಹೇಳ್ತಾ ಈಗೇನು ಈ ಗಿಡ ನೆಡುವ ಮೂಲಕ ನಾವು ಈ 3 ವರ್ಷದ ಸಂಭ್ರಮಾಚರಣೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ.